ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ಟಂಥ ಒಂದು ಲೈಕನ್ನು ಮಾಡಿ. ವಿಡಿಯೋನ ನೋಡ್ತಿದ್ದೀರಾ ಫಲಾನುಭವಿಗಳು ಯಾರೂ ಸಹ ಲೈಕನ್ನು ಮಾಡ್ತಿಲ್ಲ, ದಯವಿಟ್ಟು ಒಂದು ಲೈಕನ್ನು ಮಾಡಿ, ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಇವತ್ತು ಫಲಾನುಭವಿಗಳಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳನ್ನು ಸಹ ಕಾಣಿಸ್ತಿದ್ದಾವೆ. ಯಾಕಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಬಿಡುಗಡೆ ಆಗಿ 2 ರಿಂದ 3 ದಿನಗಳ ಆಯಿತು. ಇಲ್ಲಿ 2 ರಿಂದ 3 ದಿನಗಳಿಂದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಬರ್ತಿದೆ. ಪ್ರತಿದಿನವೂ ಸಹ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಷ್ಟೇ ಬರ್ತಿದೆ. ಯಾವ ಜಿಲ್ಲೆಯವರಿಗೆ ಬರ್ತಿದೆ ಅಂತ ನೀವು ಕೇಳಿದ್ರೆ ನೋಡಿ, ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಜಿಲ್ಲೆಗೆ ಬಂದಿದೆ ಅಂತ ಇಲ್ಲ. ಇಲ್ಲಿ ಸುಮಾರು ಜಿಲ್ಲೆಯವರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ರಿಸೀವ್ ಆಗಿದೆ. ಬಟ್ ಯಾರಿಗೆ ರಿಸೀವ್ ಆಗಿದೆ ಅಂತ ಅಂದರೆ ನನ್ನ ಹತ್ರ ಒಂದು ಆನ್ಸರ್ ಆದರೆ ಇದೆ. ಈಗಾಗಲೇ 1 ರಿಂದ 8 ಕಂತು ಹಣ ಯಾವೊಂದು ಫಲಾನುಭವಿ ಪಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳಿಗೆ ಈಗಾಗಲೇ ಸಹ 9ನೇ ಕಂತು ಹಣ ಆದರೆ ಜಮಾ ಆಗಿದೆ. ಸರ್ 100% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದ್ಬಿಟ್ಟಿದೆಯಾ ಅಂತಂದರೆ ಇಲ್ಲ, ಕೇವಲ 5 ರಿಂದ 10% ಅಷ್ಟು ಫಲಾನುಭವಿಗಳಿಗಷ್ಟೇ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಇದುವರೆಗೂ ಸಹ ರಿಸೀವ್ ಆಗಿರೋದು. ನೋಡಿ, ಇದರ ಪ್ರೊಸೆಸ್ಸು ಸ್ಟಾರ್ಟ್ ಆಗಿ ಕೇವಲ 2 ದಿನ ಆಗಿದೆ. ಹಾಗಾಗಿ ಫಲಾನುಭವಿಗಳಿಗೆ ಪ್ರತಿದಿನವೂ ಸಹ ಒಂದಿಷ್ಟು ಫಲಾನುಭವಿಗಳಿಗಷ್ಟೇ ಬರುತ್ತೆ. ಇನ್ನು ಇವತ್ತು ನಾಳೆ ಇದರ ಒಂದು ಪ್ರೊಸೆಸನ್ನು ಸ್ಪೀಡಪ್ ಮಾಡ್ತಾರೆ. ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. ಈಗ 26ನೇ ತಾರೀಕು ಮೊದಲನೇ ಹಂತದ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಅಲ್ಲಿಯವರೆಗೆ ಆದಷ್ಟು ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಜಮಾ ಮಾಡೋದಕ್ಕೆ ನೋಡ್ತಾರೆ. ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಇಲ್ಲಿ ಫಲಾನುಭವಿಗಳು 9ನೇ ಕಂತು ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ರು. ನಾವು ಸಹ ಅದೇ ಅನ್ಕೊಂಡಿದ್ವಿ. ಬಟ್ ಇದು ಸರ್ಕಾರ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಕೊಡ್ತು. ಇದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ. ಹಾಗಾಗಿ ಫಲಾನುಭವಿಗಳು ಕೇವಲ ಒಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಬರೋ ಚಾನ್ಸಸ್ ಮ್ಯಾಕ್ಸಿಮಮ್ ಆದರೆ ಇದ್ದಾವೆ. ನಿನ್ನೆನೂ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ, ಇವತ್ತೂ ಸಹ ಬರುತ್ತೆ. ನೀವು ಕೇಳ್ತಿದ್ರಲ್ವಾ ಸರ್ ಇವತ್ತು ಬರುತ್ತಾ, ಯಾರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಬರಬೇಕು ಅನ್ನೋದು ಯಾವುದೂ ಸಹ ಇಲ್ಲ. ನೀವು ಯಾವುದೇ ಜಿಲ್ಲೆಯವರು ಆಗಿರಿ, ಇದುವರೆಗೂ 1 ರಿಂದ 8 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರೆ ನಿಮಗೆ 9ನೇ ಕಂತು ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಅದು ಇವತ್ತೇ ಆಗಿರ್ಬೋದು ಅಥವಾ ನಾಳೆನೇ ಆಗಿರ್ಬೋದು. ಇನ್ ಕೇಸ್ ನಿಮಗೆ 1 ರಿಂದ 7 ಕಂತು ಹಣ ಬಂದಿದೆ, 8ನೇ ಕಂತು ಹಣ ಬಂದಿಲ್ಲ, ಜೊತೆಗೆ 9ನೇ ಕಂತು ಹಣ ಬಂದಿಲ್ಲ ಅಂತಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ 8ನೇ ಕಂತು ಹಣ ಪ್ಲಸ್ 9ನೇ ಕಂತು ಹಣ ಸೇರಿ 4,000 ಹಣ ಆದರೂ ಬರ್ಬೋದು, ಅಥವಾ ಸಪ್ರೇಟ್ ಆಗಾದರೂ ಬರ್ಬೋದು. ಸ್ವಲ್ಪ ವೆಯ್ಟ್ ಮಾಡಿ. ಅದೇ ರೀತಿಯಲ್ಲಿ ಇಲ್ಲಿ 6ನೇ ಕಂತು ಹಣ, 7ನೇ ಕಂತು ಹಣ, 8ನೇ ಕಂತು ಹಣ, 9ನೇ ಕಂತು ಹಣ ಪೆಂಡಿಂಗ್ ಇದ್ರೆ ನಿಮ್ಗಳಿಗೆ ಒಟ್ಟು ಹಣ ಎಷ್ಟು ಬರಬೇಕು ಅಷ್ಟು ಹಣ ಆದರೆ ಬರುತ್ತೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಇದು ನಿಮ್ಗಳಿಗೆ ಬೆಳಂಬೆಳಗ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 9ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇದರ ಒಂದು ಪ್ರೊಸೆಸ್ಸು ಸ್ಪೀಡಪ್ ಆಗ್ತಿದೆ. ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಇದು ಆದಷ್ಟು ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಇನ್ನು ನಾಳೆ ಸೋಮವಾರ, ಮಂಗಳವಾರ ಎಲ್ಲನೂ ಸಹ ಫಲಾನುಭವಿಗಳಿಗೆ ಪ್ರತಿದಿನವೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಇಷ್ಟು ದಿನನೇ ವೆಯ್ಟ್ ಮಾಡಿದ್ರೆ ನೀವೆಲ್ಲ ಮುಂದಿನ ತಿಂಗಳು ಬರುತ್ತೆ ಅಂತ ಅನ್ಕೊಂಡಿದ್ರಿ. ಬಟ್ ಇದರ ಒಂದು ಪ್ರೊಸೆಸ್ಸೇ ಬೇಗ ಆಗಿದೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಜಮಾ ಆಗುತ್ತೆ. ನಿಮ್ಮ ಪಕ್ಕದ ಮನೆಯವ್ರಿಗೆ ಬಂದಿರ್ಬೋದು, ಅಥವಾ ನಿಮಗೆ ಗೊತ್ತಿರೋರಿಗೆ ಬಂದಿರ್ಬೋದು. ನಿಮಗೆ ಬಂದಿಲ್ಲ ಅಂತ ಅಂದರೆ ನೀವು ಯಾರು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕೇವಲ ಒಂದಿಷ್ಟು ದಿನಗಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇವತ್ತೂ ಸಹ ಬರೋ ಚಾನ್ಸಸ್ ಇದೆ. ನಿಮಗೆ 9ನೇ ಕಂತು ಹಣ ಬಂದಿದೆಯಾ ಇಲ್ವಾ, ಅಂಡ್ ಹಾಗೇನೂ ಸಹ ಯಾವ ಡಿಸ್ಟ್ರಿಕ್ಟ್ನವರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.